सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಏಪ್ರಿಲ್ 17ನೇ ತಾರೀಕಿನ ಒಂದು ಮಕರ ರಾಶಿಯ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇದೆ ಹಾಗೂ ಈ ರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ವೃತ್ತಿ ಜೀವನದ ಬಗ್ಗೆ ನೋಡೋ ಹಾಗಿದ್ರೆ, ಆಫೀಸ್ನಲ್ಲಿ ನಿಮ್ಮ ಮೇಲೆ ಇರುವಂತಹ ಜವಾಬ್ದಾರಿಗಳು ಸ್ವಲ್ಪ ಕಮ್ಮಿ ಆಗುತ್ತದೆ. ನೀವು ಮಾಡುವಂತಹ ಕೆಲಸಗಳಿಗೆ ಒಂದು ಭರ್ಜರಿ ಕ್ರೆಡಿಟ್ ಅನ್ನೋದು ಸಿಗುತ್ತದೆ. ನಿಮ್ಮ ಸೈಲೆಂಟ್ ವರ್ಕ್ ಅನ್ನು ನೋಡಿ ನಿಮ್ಮ ಒಂದು ಜನಗಳು ಹೆದರುತ್ತಾರೆ. ಮೇಲಾಧಿಕಾರಿಗಳ ಜೊತೆ ಪರ್ಸನಲ್ ಆದ ಕಿರಿಕಿರಿಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಗೌರ್ಮೆಂಟು ಪೆಂಡಿಂಗ್ ಇರುವಂಥ ಫೈಲ್ಸ್ಗಳಾಗಿರುವಂಥದ್ದು ಅಥವಾ ಸರ್ಕಾರಿ ಕಚೇರಿಯಲ್ಲಿ ಇರುವಂಥ ಫೈಲ್ಸ್ಗಳಾಗಿರುವಂಥದ್ದು ಕ್ಲಿಯರ್ ಆಗದೇ ಇರುವಂಥ ವಿಚಾರ ಇದ್ದರೆ ಈ ತಿಂಗಳು ಕ್ಲಿಯರ್ ಆಗುತ್ತದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಕಬ್ಬಿಣ, ಇಟ್ಟಿಗೆ, ಬ್ರಿಕ್ಸು, ಸಿಮೆಂಟಿನ ವ್ಯವಹಾರದ ಮಾಡುವಂಥ ವ್ಯಕ್ತಿಗಳಿಗೆ ಈ ಸಮಯ ಉತ್ತಮವಾದ ಸಮಯ. ಹಳೆಯ ಸಾಲವನ್ನು ವಸೂಲಿ ಮಾಡೋದಕ್ಕೆ ಇದು ಉತ್ತಮವಾದ ಸಮಯ. ಗಾಡಿ ರಿಪೇರಿ ಮಾಡಿಕೊಳ್ಳಿಕ್ಕೆ ಹಣ ಸ್ವಲ್ಪ ವ್ಯಯ ಆಗ್ಬೋದು. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಸಡನ್ನಾಗಿ ಬರಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿಗೆ ಒಳ್ಳೆಯ ಒಂದು ಸುದ್ದಿಯನ್ನು ಕೇಳ್ತೀರ. ಆರ್ಥಿಕತೆ ವಿಚಾರದಿಂದ ಮುಂಚಿತವಾಗಿಂದ ಇವತ್ತಿನವರೆಗೂ ಇವತ್ತಿನ ವಿಷಯದಲ್ಲಿ ಉತ್ತಮವಾಗಿ ಇರ್ತೀರ. ಯಾರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಾಲವನ್ನು ಕೊಡಲಿಕ್ಕೆ ಹೋಗಬೇಡಿ. ವಾಪಸ್ ಬರೋದು ತುಂಬ ಕಷ್ಟಕರವಾದ ವಿಚಾರವಿದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಟೈಮ್ ಪಾಸ್ ಲವ್ ನಿಮಗೆ ಇಷ್ಟ ಆಗೋದಿಲ್ಲ. ನಿಮ್ಮ ಪಾರ್ಟ್ನರ್ ಜೊತೆ ಮದುವೆ ವಿಚಾರವನ್ನು ಪ್ಲ್ಯಾನ್ ಮಾಡ್ಕೋತೀರ. ಸಣ್ಣ ಪುಟ್ಟ ಮನಸ್ತಾಪಗಳು ಮನಸ್ಸಿನಲ್ಲಿ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಒಂಟಿಯಾಗಿರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಕೆಲಸದ ಜಾಗದಲ್ಲಿ ಒಬ್ಬ ವ್ಯಕ್ತಿ ಸಿಗುವಂತಹ ನಿರೀಕ್ಷೆ ಇದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮನೆಯಲ್ಲಿ ಇರುವಂತಹ ಹಿರಿಯರಿಗೆ ಆರೋಗ್ಯ ಸುಧಾರಿಸುತ್ತದೆ. ಮನೆ ರಿಪೇರಿ ಮಾಡುವಂತಹ ಪ್ಲ್ಯಾನ್ ಏನಾದರೂ ಇದ್ದರೆ ಈ ತಿಂಗಳು ಸುಧಾರಿಸುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮಂಡಿ ನೋವು ಅಥವಾ ಬೆನ್ನು ನೋವು ಕಾಡುವಂಥ ಸಾಧ್ಯತೆ ಇದೆ. ಜಾಸ್ತಿ ಸ್ಟ್ರೆಸ್ ಅನ್ನೋದು ತಗೊಳ್ಳೋಕ್ಕೆ ಹೋಗಬೇಡಿ. ಸಂಜೆ ಹೊತ್ತು ಸ್ವಲ್ಪ ವಾಕಿಂಗ್ ಅನ್ನೋದು ಮಾಡಿ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ, ಸಾಧ್ಯವಾದರೆ ಮಧ್ಯದ ಬೆರಳಿಗೆ ಕುದುರೆಯ ಲಾಳದ ಒಂದು ರಿಂಗ್ ಅನ್ನೋದು ಹಾಕ್ಕೊಳ್ಳಿ. ಶನಿವಾರದ ದಿನ ಕಪ್ಪು ಎಳ್ಳು ತಗೊಂಡು ಹರಿಯುವಂತಹ ನದಿಗೆ ಬಿಡಿ. ಸೊ ಒಟ್ಟಾರೆ ಇದಾಗಿತ್ತು ಮಕರ ರಾಶಿಯ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮಗೇನೇ ಸಮಸ್ಯೆ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.